ಇನ್ನು ಸದಾ ನಮ್ದು ಹಿಂದೂಗಳ ಪಕ್ಷ, ನಾವು ಪೂಜೆ ಪುನಸ್ಕಾರ ಸಂಸ್ಕೃತಿ ಇದನ್ನೆಲ್ಲ ಪಾಲಿಸೋರು ನಾವು ಅಂತ ಹೋದಲ್ಲಿ ಬಂದಲ್ಲಿ ಬಿಜೆಪಿ ಅವರು ಹೇಳ್ಕೊಂಡು ಓಡಾಡ್ತಾ ಇದ್ರಲ್ಲ. ಡಿ.ಕೆ. ಶಿವಕುಮಾರ್ ಅವರ ಪೂಜೆ ಪುನಸ್ಕಾರ ಇವ್ರ ದೇವಸ್ಥಾನಗಳಿಗೆ ರೌಂಡ್ಸ್ ಹೊಡಿತಾ ಇರೋದು ನೋಡಿ ಬಹುಶಃ ಅವರಿಗೆ ಈಗ ತಲೆ ಕೆಡಿಸ್ಕೊಂಡ್ಬಿಟ್ಟಿದ್ದಾರೆ ಬಿಜೆಪಿ ಅವರು. ನಮ್ಗಿಂತ ದೊಡ್ಡ ಹಿಂದೂ ಆಚರಣೆಗಳಾಗೋಗ್ಬಿಡ್ತಲ್ಲ ಅಂತ ಹೇಳ್ಕೊಂಡು. ಯಾಕಂದ್ರೆ ಮೊನ್ನೆಯಿಂದನೂ ಕೂಡ ನಾವು ನೋಡ್ತಾ ಇದ್ವಿ ಪೂಜೆಗಳ ಮೇಲೆ ಪೂಜೆ, ಆಮೇಲೆ ಬೇರೆ ಬೇರೆ ರೀತಿಯಂತ ಗಳಿಗೆ ಕೇಳೋದು, ವಾಸ್ತು. ಇವತ್ತು ಕೂಡ ಹಾಗೆ ಬೆಂಗಳೂರಿನ ಅಧಿದೇವತೆ ಅಣ್ಣಮ್ಮ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಹರಕೆ ತೀರಿಸಿದ್ರು. ಈಗ ಬಿಜೆಪಿ ಅವರೇ ಹೇಳ್ತಾ ಇದ್ದಾರೆ ಬರೀ ದೇವಸ್ಥಾನ ಸುತ್ತುತ್ತಾ ಇದ್ದೀರಲ್ಲ, ಆಡಳಿತ ಯಾವಾಗ ನಡೆಸ್ತೀರಾ ಅಂತ. ಅಣ್ಣಮ್ಮ ದೇಗುಲಕ್ಕೆ ಭೇಟಿ ನೀಡಿ ಹರಕೆ ತೀರಿಸಿದ ಸಿಎಂ. ದೈವ ಭಕ್ತ ಡಿ.ಕೆ. ಶಿವಕುಮಾರ್ ಅಧಿಕಾರದ ಗದ್ದುಗೆ ಏರಿದ್ದಾರೆ. ಮುಖ್ಯಮಂತ್ರಿ ಪಟ್ಟಕ್ಕಾಗಿ ಡಿ.ಕೆ. ಹೋಗದ ದೇವಸ್ಥಾನವಿಲ್ಲ, ಪ್ರಾರ್ಥಿಸದ ದೇವರಿಲ್ಲ. ಹೀಗಾಗಿಯೇ ಸಿಎಂ ಆದ ಬಳಿಕ ಡಿ.ಕೆ. ಹರಕೆ ತೀರಿಸ್ತಾ ಇದ್ದಾರೆ. ಇವತ್ತು ಬೆಂಗಳೂರಿನ ಗಾಂಧಿನಗರದಲ್ಲಿರುವ ಅಣ್ಣಮ್ಮ ದೇವಸ್ಥಾನಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಹರಕೆ ಕಾಣಿಕೆ ಸಲ್ಲಿಸಿದ್ದಾರೆ. ಇದೇ ವೇಳೆ ಬಿಸಿಲು ಮಾರಮ್ಮ ದೇವಿಗೆ ಮೊಸರು ಅಭಿಷೇಕ ಮಾಡಿದ್ದಾರೆ. ಇವತ್ತು ಬಂದು ಆ ತಾಯಿಗೆ ದರ್ಶನ ಮಾಡಿ ಆಶೀರ್ವಾದ ಪಡೆದು ಒಳ್ಳೆ ಸುಖ ನೆಮ್ಮದಿ ಶಾಂತಿ ಮತ್ತು ಒಳ್ಳೆ ಮಳೆ ಸಮೃದ್ಧಿ ಬೆಂಗಳೂರು ನಗರ ಮತ್ತು ಇಡೀ ರಾಜ್ಯಕ್ಕೆ ಕೂಡ ಒಳ್ಳೆಯದಾಗಲಿ ಅಂಥೇಳಿ ಆ ಅಣ್ಣಮ್ಮ ಈ ಗ್ರಾಮ ದೇವತೆಯಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡಿದ್ದೇನೆ. ಪ್ರತಿ ಹೆಜ್ಜೆಯನ್ನ ಶಾಸ್ತ್ರೋಕ್ತವಾಗಿ ಇಡ್ತಾ ಇರುವ ಡಿಕೆ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಆಸನದ ವ್ಯವಸ್ಥೆ ಬದಲಾವಣೆ ಮಾಡಲಾಗಿದೆ. ಉತ್ತರಾಭಿಮುಖವಾಗಿ ಕುಳಿತುಕೊಳ್ಳುವ ರೀತಿ ಆಸನದ ವ್ಯವಸ್ಥೆ ಮಾಡಲಾಗಿದೆ. ಸಿಎಂ ಆಸನದ ಹಿಂಭಾಗದಲ್ಲಿ ಕುರ್ಚಿಗಳನ್ನ ತೆರವು ಮಾಡಲಾಗಿದ್ದು ಖಾಲಿ ಜಾಗ ಬಿಡಲಾಗಿದೆ. ಡಿಕೆ ಶಿವಕುಮಾರ ಈ ನಡೆಯನ್ನ ಛಲವಾದಿ ನಾರಾಯಣ ಸ್ವಾಮಿ ಕುಟುಕಿದ್ದಾರೆ. ಉತ್ತರಾಭಿಮುಖವಾಗಿ ಹೊರಟರು ಅಂದ್ರೆ ಏನಿದು? ಉತ್ತರಾಭಿಮುಖವಾದ ಸರ್ಕಾರ, ಉತ್ತರ ಕುಮಾರನ ಸರ್ಕಾರವ ಇದು. ಪ್ರತಿದಿನ ಬರೀ ದೇವಸ್ಥಾನಗಳು ನೋಡಿ. ದೇವರ ಭಕ್ತಿಯನ್ನು ನಾನು ವಿರೋಧಿಸೋದಿಲ್ಲ, ಎಲ್ಲರಿಗೂ ದೇವರು ಬೇಕು, ದೇವರ ಭಕ್ತಿಯನ್ನು ಮಾಡಬೇಕು. ಆದರೆ ಬರೀ ಅದೇ ಕಸುಬು ಮಾಡಿಕೊಂಡು ರಾಜಕಾರಣ ಮಾಡ್ತಕ್ಕಂಥದ್ರಲ್ಲಿ ಇಡೀ ಇವತ್ತು ವಿಧಾನಸೌಧವನ್ನ ನೀವು ಭವಿಷ್ಯಗಳು ಹೇಳುವಂಥವರು, ಈ ವಾಸ್ತು ನೋಡುವಂಥವರು, ಇಂಥವರಿಗೆ ಬರ್ಕೊಟ್ಟಿದ್ದೀರಾ ನೀವು? ಒಟ್ನಲ್ಲಿ ಕಾಂಗ್ರೆಸ್ನ ಟ್ರಬಲ್ ಶೂಟರ್ ಉತ್ತರಾಭಿಮುಖವಾಗಿ ಕೆಲಸ ಶುರು ಮಾಡಿದ್ದಾರೆ. ವಿಪಕ್ಷಗಳ ವಾಗ್ದಾಳಿಯ ಮಧ್ಯೆಯೂ ತಮ್ಮದೇ ಸ್ಟೈಲ್ನಲ್ಲಿ ಉತ್ತರ ಕೊಡೋದಕ್ಕೆ ಮುಂದಾಗಿದ್ದಾರೆ. ಬ್ಯೂರೋ ರಿಪೋರ್ಟ್, ಟಿವಿ9.